ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಹೀಗೆ ಅಲಂಕಾರ ಮಾಡಿಕೊಂಡು ನಗ್ತಾ ಸಾಲಾಗಿ ಹೋಗ್ತಿರುವಂಥ ಮಕ್ಕಳು ಸರಗೂರಿನ JSS ಕಾಲೇಜಿನ ಮಕ್ಕಳು. ಪ್ರತಿ ವರ್ಷ ಸೆಕೆಂಡ್ PUC ಮಕ್ಕಳು ಫಸ್ಟ್ PUCಗೆ ಬಂದಂಥ ಮಕ್ಕಳನ್ನು ಸ್ವಾಗತ ಮಾಡ್ತಾರೆ. ನಾವು ಸಹ ಈ ಒಂದು ಸ್ವಾಗತ ಅಂದರೆ ವೆಲ್ಕಮ್ ಪಾರ್ಟಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಯಿತು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय ಆಯ್ತಾ. ಈಗ ಹಾರ್ಮ್ಫುಲ್ ಎಫೆಕ್ಟ್ಸ್ ಅಂತ ಅಂದ್ರೆ ಮೊಬೈಲ್ ಇಂದ ನೀವು ತುಂಬಾ ಈಗ ಟಿವಿ ನೋಡ್ತಾ ಇರ್ತೀರಾ, ಸ್ಕೂಲ್ ಹಾಲಿಡೇಸ್ ಬಂದಿರುತ್ತೆ. ಈಗ ಸರ್ವೆ ಪ್ರಕಾರ ಎಲ್ಲಾ ಮಕ್ಕಳುಗಳು ಕೂಡ ಪರ್ ಡೇ ಮೋರ್ ದೆನ್ 4 hours ಟಿವಿ ನೋಡ್ಕೊಂಡು ಕಾಲ ಕಳೀತಾರೆ. ಸೊ ಇದರಿಂದ ಏನಾಗುತ್ತೆ, ಒಬೆಸಿಟಿ ಬರುತ್ತೆ. ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಹೋಗ್ಬಿಡ್ತೀವಿ. ಏನೋ ಎಕ್ಸರ್ಸೈಸ್ ಇರಲ್ಲ, ಆಟಪಾಠ ಇರಲ್ಲ, ಈ ತರ ಬರೀ ಮೊಬೈಲ್ ಟಿವಿ ನೋಡೋದು ಈಗ ಮೊಬೈಲ್ ನೋಡೋದು, ಸೀರಿಯಲ್ಸ್ ನೋಡೋದು, ರೀಲ್ಸ್ ಮಾಡೋದು, ಈ ತರದ್ದೆಲ್ಲ ಮಾಡ್ಕೊಂಡು ಅದರಲ್ಲೇ ಕಾಲ ಹೊರಟೋಗುತ್ತೆ. ಸೊ ಅದರಿಂದ ಅವ್ರಿಗೆ ಒಬೆಸಿಟಿ ಶುರು ಆಗುತ್ತೆ, ಈಟಿಂಗ್ ಡಿಸಾರ್ಡರ್ ಶುರು ಆಗುತ್ತೆ, ಸ್ಟ್ರೆಸ್ ಈಟಿಂಗ್ ಶುರು ಆಗುತ್ತೆ. ಇದು ಏನಕ್ಕಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿ 2 ಥರದ್ದು ಹಾರ್ಮೋನ್ಸ್ ಇರುತ್ತೆ, ಲೆಪ್ಟಿನ್ ಮತ್ತೆ ಗೆರ್ಲಿನ್ ಅಂತ. ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಹಂಗರ್ ಸೆಂಟರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಪದೇ ಹಶ್ವಾಗ್ತಿರುತ್ತೆ. ಸೊ ಅಂದ್ರೆ ನಾವು ತಿನ್ನೋದು ಜಾಸ್ತಿ ಆಗೋಗುತ್ತೆ, ಓವರ್ ಈಟಿಂಗ್ ಆಗುತ್ತೆ. ಅದರಿಂದ ಒಬೆಸಿಟಿ ಬರುತ್ತೆ. ಸೊ ಒಬೆಸಿಟಿ ಬಂದ್ರೆ ನೆಕ್ಸ್ಟ್ ಇನ್ನೇನಾಗ್ತದೆ, ಎಲ್ಲರಿಗೂ ಗೊತ್ತಿರೋ ಹಂಗೆ ಏರಿಸ ಬರುತ್ತೆ, ಸುಸ್ತಾಗುತ್ತೆ, ಅಸ್ತಮಾ ಬರುತ್ತೆ, ಅಲರ್ಜಿ ಬರುತ್ತೆ, ಮತ್ತೆ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳ ಮೇಲೆ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಎಲ್ಲ ಕಡೆ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಇದರಿಂದ ಚಿಕ್ಕ ವಯಸ್ಸಿನಲ್ಲೇ ಅಯ್ಯೋ 25 ವರ್ಷ ಹಂಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದಂತೆ ಅಂತಾರೆ.
ಅಲ್ವಾ? ಯಾರು 25 ವರ್ಷಕ್ಕೆ ಹೋಗ್ಬಿಟ್ಟು ನೀವು ಕಾರ್ಡಿಯಕ್ ರೆವಲ್ಯೂಷನ್ ಎಲ್ಲ ಮಾಡಿಸ್ಕೊಳ್ಳಲ್ಲ, ಯಾರು ಏಂಜಿಯೋಗ್ರಾಮ್ ಎಲ್ಲ ಮಾಡಿಸಲ್ಲ. ಯಾಕೆ ಸತ್ತೋದ್ರು? ಇಂಥವೆಲ್ಲ ಕಾರಣಗಳಿರುತ್ತೆ. ನಮ್ಮ ಹ್ಯಾಬಿಟ್ಸ್ನ ನಾವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅವ್ರಿಗೆ ಈಗ ನೈಟ್ ತುಂಬ ಹೊತ್ತು ಮೊಬೈಲ್ ಸ್ಕ್ರೀನ್ ಟೈಮ್ ಎಲ್ಲ ನೋಡೋದ್ರಿಂದ ಏನಾಗುತ್ತೆ, ನಿದ್ದೆ ಬರಲ್ಲ. 2 ಗಂಟೆ 3 ಗಂಟೆ ತನಕನೂ ತುಂಬ ಜನ ಆಕ್ಟಿವ್ ಆಗಿ ನಮ್ಮ ಸಂಸಾರವನ್ನ, ಸ್ನೇಹಿತರನ್ನ ನಾವು ಗುರಾಣಿಗಳಾಗಿ ಉಪಯೋಗಿಸ್ಕೋಬಾರ್ದು. ನಾವು ಗುರಾಣಿಗಳಾಗಿ ಉಪಯೋಗಿಸ್ಕೋಬಾರ್ದು. ನೀವು ಬೇಕಾದಷ್ಟು ಇನ್ಫ್ಲೂಯೆನ್ಸರ್ಸ್ ನೋಡ್ಬೇಕು, ಅವ್ರ ಹೆಂಡತಿ ಮಕ್ಕಳು ಕರ್ಕೊಂಬರ್ತಾರೆ, ಅವ್ರ ಸ್ಟೋರಿಗಳು ಹೇಳ್ತಾ ಇರ್ತಾರೆ, ಅವ್ರ ಕತೆ ಜಸ್ಟ್ ಫಾರ್ ವ್ಯೂಸ್. ಅದನ್ನ ನಾವು ತರಬಾರ್ದು. ಅದು ನಮ್ಮ ಖಾಸಗಿ, ಅದು ನಮ್ಮ ಪರ್ಸನಲ್ ಥಿಂಗ್. ಅದನ್ನ ನಾವು ಈಚೆ ತರಬಾರ್ದು. ಇದು ನಮ್ಮ ಪಬ್ಲಿಕ್ ಲೈಫು, ಇದೇ ಬೇರೆ ಥರ ಇರಬೇಕು. ನೀವು ಬರೀ ಫ್ಯಾಮಿಲಿ ಹೇಳಿರಿ. ನನ್ನ ಫ್ರೆಂಡ್ಸನ್ನು ನಾನು ಹೇಳ್ಬೋದು. ನಾನು ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಜಾಗಲ್ ಶ್ರೀನಾಥ್ ನನ್ನ ಜೊತೆಯಲ್ಲಿ ಓದ್ದವರು, ವಿಕ್ರಮ್ ಆಸ್ಪತ್ರೆ ವಿಕ್ರಮ್ ನಾನು ಜೊತೆಯಲ್ಲಿ ಓದ್ದವರು, ಮೈಸೂರಿನ ಪ್ರಖ್ಯಾತ ಸ್ನೇಕ್ ಶ್ಯಾಮ್ ನಾನು ಜೊತೆಯಲ್ಲಿ ಓದ್ದವರು, ನಾನು ಅವನ ಜೊತೆಯಲ್ಲಿ ಓದ್ದವರು. ಹೀಗೆ ನಾನು ಹೇಳ್ತಾ ಹೋದರೆ ತುಂಬ ಜನ ಸಾಧಕರು ನನ್ನ ಜೊತೆ ಇದ್ದಾರೆ, ತುಂಬ ಜನ ಸಾಧಕರು ನನ್ನ ಜೊತೆಯಲ್ಲಿ ಓದ್ದವ್ರು ಇದ್ದಾರೆ. ನಾನು ಎಲ್ಲೂ ಅವ್ರ ಹೆಸರನ್ನ ನಾನು ತಗೊಳ್ಳೋದಿಲ್ಲ, ಎಲ್ಲೆಲ್ಲೂ ನಾನು ಅವ್ರ ಹೆಸರನ್ನು ತಗೊಳ್ಳೋದಿಲ್ಲ. ನಾನು ತಗೋಬಾರ್ದು. ಯಾಕೆಂದರೆ ಅದು ನಮ್ಮ ಬದುಕಿನ ಖಾಸಗಿ ಭಾಗ. ಅದನ್ನು ನಾವು ಎಲ್ಲರ ಮುಂದೆ ಹೇಳಿ ನಾವು ಅದನ್ನು ಸಿಂಪತಿಗೆ ಇಟ್ಟಿಸ್ಕೊಳ್ಳೋದು ಅಥವಾ ಹೆಚ್ಚುಗಾರಿಕೆ ಮಾಡ್ಕೊಳ್ಳೋದು, ಅದನ್ನು ಮಾಡಬೇಡಿ. ಇದು ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಇದೊಂದು ಕೆಲವ್ರಿಗೊಂದು ಖಯಾಲಿ ಇರುತ್ತೆ, ಏನು ಎಲ್ಲ ಸೆಲೆಬ್ರಿಟಿಗಳ ಜೊತೆ ತಗೊಂಡು ಫೋಟೋ ಹಾಕೊಂಡ್ಬಿಡೋದು ಅಂತ. ಲೇ, ಅವ್ರು ದೊಡ್ಡವರಪ್ಪ, ನೀನಲ್ಲ ಕಣೆ, ಅಲ್ವಾ? ಅದನ್ನು ನೀವು ತೆಗೆಸ್ಕೊಳ್ಳಿ, ಇಲ್ಲ ಅಂತಲ್ಲ, ತೆಗೆದು ನಿಮ್ಮ ಜೊತೆ ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವು ಜಗತ್ತಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಈ ಜಗತ್ತು ಇನ್ನೊಂದೇನು ಗೊತ್ತೆ, ಈ ಜಗತ್ತು ಫ್ರಂಟ್ ಫೇಸ್ಗೆ ಗೌರವ ಕೊಡುತ್ತೆ, ಫ್ರಂಟ್ ಆಫೀಸ್ಗೆ ಗೌರವ ಕೊಡುತ್ತೆ. ಯಾವಾಗಲೂ ನೀವು ಕಾರ್ಪೊರೇಟ್ ಆಫೀಸ್ಗೆ ಹೋಗಿ ಫ್ರಂಟ್ ಆಫೀಸ್ ಅಂತೀವಲ್ಲ, ಎಂಟ್ರ್ ಆಗ್ತೀವಲ್ಲ, ಅದು ಅದ್ಭುತವಾಗಿ ಮಾಡಿರ್ತಾರೆ. ಯಾಕೆ ಆ ಥರ ಅಂತಂದರೆ ಜಗತ್ತು ಮರ್ಯಾದೆ ಕೊಟ್ಬಿಡುತ್ತೆ. ನಿಮ್ಮ ಫ್ರಂಟ್ ಆಫೀಸ್ ಅಂದರೆ ಯಾವುದು? ಉಡುಗೆ ತೊಡುಗೆ. ನಮ್ಮ ಫ್ರಂಟ್ ಆಫೀಸ್ ಯಾವುದು? ಉಡುಗೆ ತೊಡುಗೆ. ನಿಮ್ಮನ್ನು ಯಾರು ಭೇಟಿ ಮಾಡಿದ ತಕ್ಷಣ ಏನು ನೋಡ್ತಾರೆ? ಏನು ಬ್ಯಾಗ್ ಇಟ್ಕೊಂಡಿದ್ದಾರೆ, ಯಾವ ಬ್ರ್ಯಾಂಡ್ ಚಪ್ಪಲಿ ಹಾಕಿದ್ದಾರೆ, ಯಾವ ವಾಚ್ ಕಟ್ಟಿದ್ದಾರೆ, ಕೈಯಲ್ಲಿ ಯಾವ ಫೋನ್ ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ಇವತ್ತು ಗೌರವ ಅಲ್ವಾ? ನಮ್ಮ ಬೆಂಗಳೂರಲ್ಲಿ ಹೆಣ್ಮಕ್ಳು ಬರ್ತಾರೆ ಸರ್ ಕಂಪನಿಗಳಿಗೆ, 15,000 20,000 ನಾವು ಕೊಟ್ಟಿರ್ತೀವಿ. 3 ತಿಂಗಳಿಗೆ ಅವಳು 1.25 ಲಕ್ಷ ರೂಪಾಯಿ iPhone 17 Pro ತಗೊಂಡಿರ್ತಾಳೆ. ಅವಳು 3 ವರ್ಷದ ಸಂಬಳನೂ ಆಗಲ್ಲ ಅದು. ಅವಳು ಯಾಕೆಂದ್ರೆ ಅವಳು ಪಾಪ ಏನು ಮಾಡೋಕ್ಕಾಗಲ್ಲ. ಇವತ್ತು ಜಗತ್ತು ಗುರುತಿಸ್ಬೇಕು ಅಂದ್ರೆ iPhone 17 Pro ಇಟ್ಟಿರ್ಬೇಕು, ತಗೊಂಡ್ಬಿಡ್ತಾಳೆ ಇವಳು. ಆಮೇಲೆ ಅದು EMI ಕಟ್ಟಕ್ಕಾಗದೆ ಒದ್ದಾಗ್ತೈತೆ. ಹಂಗಾಗಬೇಡಿ ನೀವು. ಈಗ ನಾನು 25 ವರ್ಷ 7 ದೇಶಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಸೂಟು ಬೂಟು ಏನು ಹಾಕೊಂಡ್ ಬಂದಿದ್ರು ನೀವೇನು ನನ್ನೇನು ಕೇಳ್ತಾ ಇರಲಿಲ್ಲ. ನಾನು ನೋಡಿ ಹಿಂಗಿದೆ. ನಮ್ಮ ಒಳಗಡೆ ಕಂಟೆಂಟ್ ಮಾತಾಡಬೇಕು, ನಾವಲ್ಲ. ನಿಮ್ಮ ಒಳಗಿನ ಕಂಟೆಂಟಿಂದ ಗುರುತಿಸ್ಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಯಾರು ಗೊತ್ತಾ? ಡಾಕ್ಟರ್ ಶಾಲಿನಿ ರಜನೀಶ್ ಅಂತ. ನೀವು ನೋಡಿ ಅವ್ರನ್ನ, ಮೇಡಮ್ ಶಾಲಿನಿ ರಜನೀಶ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಬಹಳ ಸಾಧಾರಣವಾಗಿ ಒಂದು ಕಾಟನ್ ಸೀರೆ ಉಟ್ಕೊಂಡಿರ್ತಾರೆ. ಇಡೀ ಸರ್ಕಾರ, ಇಡೀ ರಾಜ್ಯ ನಡೆಸ್ತಾ ಇರ್ತಾರೆ ಅವರು. ಇಡೀ ರಾಜ್ಯ ನಡೆಸುವಂಥ ಅತ್ಯಂತ ಪವರ್ಫುಲ್ ಲೇಡಿ ಆಫ್ ದಿ ಸ್ಟೇಟ್ ಡಾಕ್ಟರ್ ಶಾಲಿನಿ ರಜನೀಶ್. ಬಹಳ ಸರಳವಾಗಿರ್ತಾರೆ. ಹಂಗೆ ನಾವು ಆ ಪವರಲ್ಲಿ, ಈಗ ಅವ್ರು ಆ ಪವರಲ್ಲಿದ್ದಾರೆ. ಅವ್ರು ದಿನ ರೇಷ್ಮೆ ಸೀರೆ ಉಟ್ಕೊಂಡ್ಬರ್ಬೋದು. ಯಾರು ಕೇಳ್ತಾರೆ ಅವ್ರನ್ನ? ಅದಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಕಲಿಯೋದು ತುಂಬ ಇದೆ. ಆದರೆ ನಮ್ಗೆ ಹೆಚ್ಚು ಯಾವಾಗಲೂ ಅಷ್ಟೇ, ನಮ್ಮನೇನೆ ನಮ್ಗೆ ಹೆಚ್ಚು ಯಾವಾಗಲೂ ಅದು ಇದ್ದೇ ಇರುತ್ತೆ. ನಮ್ಮನೆ ನಮ್ಗೆ ಹೆಚ್ಚು ಯಾವಾಗಲೂ. ನಮ್ಮೂರು, ನಮ್ಮ ಜನ, ನಮ್ಮ ಮನ, ನಮ್ಮ ಕೊಟ್ಟಿಗೆ, ನಮ್ಮ ದನ ಕರ, ನಮ್ದೇ ನಮ್ಗೆ ಹೆಚ್ಚು. ನಮ್ಗೆ ಸುಖ ಕೊಡೋದು ಅದೇನೆ. ಆದರೆ ನಾವು ಹೊರಗಡೆಯಿಂದನೂ ನಾವು ಒಳ್ಳೆ ಗುಣಗಳನ್ನು ಅಡಾಪ್ಟ್ ಮಾಡ್ಕೋಬೇಕು. ಒಳ್ಳೆ ಗುಣ. ನಾನು ಮುಂಬೈನಲ್ಲೂ ಕೆಲಸ ಮಾಡಿದ್ದೀನಿ, ಬಠಿಂಡಾಲ್ ಕೆಲಸ, ಅಮೃತ್ಸರಲ್ಲಿ ಕೆಲಸ ಮಾಡಿದ್ದೀನಿ. ನಾವೇನು ಒಳ್ಳೆ ಗುಣಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಸರ್ಗೂರು ಬಸ್ ಸ್ಟ್ಯಾಂಡಲ್ಲಿ ಭಾಳ ಅರ್ಧ ಗಂಟೆ ಆದಮೇಲೆ ಬಸ್ ಬರಲಿಲ್ಲ ಅಂದ್ಕೊಳ್ಳಿ. ಒಂದು ಬಸ್ ಬಂತು ಅಂದ್ರೆ ಏನು ಮಾಡ್ತೀರಿ ನೀವೆಲ್ಲ? ಹೋಗಿ ಯಾಕಪ್ಪ ಬಸ್ ಬಂತು ಅನ್ಸ್ಬಿಡ್ಬೇಕು ಅಲ್ವಾ? ಮುಂಬೈನಲ್ಲಿ ಬಸ್ ಬಂದರೆ ಅವರೇ ಒಂದು ಕ್ಯೂ ಮಾಡ್ತಾರೆ. ಅದು ಪೊಲೀಸ್ ಇಲ್ಲ, ಏನಿಲ್ಲ. ಅಲ್ಲಿ ನಿಂತಿರೋ ಅಷ್ಟು ಜನ ಅವರೇ ಒಂದು ಕ್ಯೂ ಮಾಡ್ಕೋತಾರೆ. ಆ ಬಸ್ ತುಂಬ ಹತ್ತುತ್ತಾರೆ. ಸೀಟ್ ಫಿಲ್ ಆದ್ಮೇಲೆ ಇನ್ನೊಬ್ಬನು ಹೊತ್ತಲ್ಲ, ಬಿಟ್ಬಿಡ್ತಾರೆ, ಇನ್ನೊಂದು ಬಸ್ಸಿಗೆ ನಿಂತಿರ್ತಾರೆ. ನಾವು ಅದನ್ನು ಕಲಿಯೋದು ಯಾವಾಗ? ಬಹಳ ಸರಳವಾದ ಏನು ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ ಇದಕ್ಕೆ. ಇಂಥ ಒಂದು ಸರಳವಾದ, ನಾವೆಲ್ಲ ಮನುಷ್ಯರು ಅಂತ ನಾವು ಪ್ರೂವ್ ಮಾಡ್ಕೊಂಡಂಗೆ. ಒಬ್ಬರ ಮೇಲೆ ಒಬ್ರು ದನ ನುಗ್ದಂಗೆ ನುಗ್ಗದು ಅಂತೀವಲ್ಲ ನಾವು. ಸೊ ನಾವು ದನಗಳು ಉಳ್ಕೊಂಡ್ಬಿಟ್ಟಿರ್ತೀವಲ್ಲಿ ಅಲ್ವಾ? ಒಟ್ಟಲ್ಲಿ ನಾವು ಸೀಟ್ ಇಟ್ಕೊಂಡ್ಬಿಡ್ಬೇಕು ಅಂತ. ಯಾಕೆ ಆ ಥರ? ಸೊ ನಾವು ಈ ಥರ ಮನುಷ್ಯರ ಥರ ಬದುಕದ್ ಕಲಿಯೋದು ಯಾವಾಗ? ಇದನ್ನೆಲ್ಲ ನಾವು ಯಾವಾಗ ಕಲಿತೀವಿ ಅಂತಂದ್ರೆ, ದೇಶ ವಿದೇಶಗಳನ್ನು ಸುತ್ತಿದಾಗ ನೋಡಿ ಕಲಿತೀವಿ.
ಅವ್ರನ್ನೆಲ್ಲ ನೋಡ್ತಾ, ಅದಕ್ಕೆ ನಾವು ದೇಶ ವಿದೇಶಗಳು ಸುತ್ತಬೇಕು. ಯಾಕೆ ಅಂದ್ರೆ ಇದನ್ನೆಲ್ಲ ನಾವು ನೋಡಿ ಕಲಿಬೇಕು. ಅರ್ಥ ಆಯ್ತಾ? ಈ ನಾನು ಸೌದಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸೌದಿ ಅರೇಬಿಯಾನಲ್ಲೆಲ್ಲ ಬ್ಯಾಂಕ್ಗಳು ನೈಟ್ ಕೆಲಸ ಮಾಡುತ್ತೆ. ಯಾಕೆಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ಬಂದು ನಾವು ಬ್ಯಾಂಕ್ಗೆ ಹೋಗ್ಬೇಕಾದ್ರೆ ನಾವು ಬ್ಯಾಂಕ್ ಬಾಗ್ಲು ಹಾಕ್ಬಿಟ್ಟಿದ್ರೆ ಅವರು ಡೇಟ್ ಇಲ್ಲ, ನಮ್ಗೆಲ್ಲ ರಜಾ ಗಿಜಾ ಅಲ್ಲ. ಇಲ್ಲಿ ಮಾತ್ರ ಬ್ಯಾಂಕ್ ಔಟ್ ಬರ್ತೀನಿ ಸರ್ ಅಂದ್ಬಿಟ್ಟು ಅವೆಲ್ಲ ಅಲ್ಲಿ ನಡೆಯಲ್ಲ. ಇಲ್ಲಿ ಮಾತ್ರ ಬ್ಯಾಂಕ್ ಔಟ್ ಬರ್ತೀನಿ, ಮದುವೆಗೆ ಹೋಗಿ ಬರ್ತೀನಿ, ಹಾಸ್ಪಿಟ್ಲ್ ತೋರಿಸ್ಕೊಂಡ್ ಬರ್ತೀನಿ, ಆ ಕಾರಣ ಎಲ್ಲ ಅಲ್ಲಿ ನಡೆಯಲ್ಲ, ಅಲ್ಲಿ ಕೆಲಸ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ಬ್ಯಾಂಕ್ಗಳೆಲ್ಲ ನೈಟ್ ಕೆಲಸ ಮಾಡುತ್ತೆ. 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಬ್ಯಾಂಕ್ಗಳು ತುಂಬಾ ರಶ್ ಇರುತ್ತೆ. ಯಾಕೆಂದ್ರೆ ನಮ್ಮಂತವ್ರು ಇಂಡಿಯಾದಿಂದ ಹೋಗಿರೋರು ದುಡ್ಡು ಕಳಿಸ್ಬೇಕಾಗುತ್ತೆ ಮನೇಲಿ, ತುಂಬಾ ರಶ್ ಇತ್ತು. ಒಂದು ವರ್ಷ, ಇದು ವರ್ಷನೂ ಚೆನ್ನಾಗಿ ಜ್ಞಾಪಕ ಇದೆ. 2005ನೇ ವರ್ಷ, 21 ವರ್ಷ ಆಯ್ತು. ನಾನು ಕ್ಯೂ ಅಲ್ಲಿ ನಿಂತ್ಕೊಂಡ್ ಬಂದ, ನನ್ನ ಸರದಿ ಬಂದಾಗ ನಾನು ದುಡ್ಡು ಕೊಟ್ಟೆ, ಅವ್ನ ಮನೆ ಕಳಿಸ್ಬೇಕು, ಅವ್ನು ಚಿಲ್ಲರೆ ವಾಪಸ್ ಕೊಡ್ಬೇಕಾಯ್ತು. ಅವತ್ತಿನ ಕಾಲದ ಇಂಡಿಯನ್ ರುಪೀಸಲ್ಲಿ 3,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅವತ್ತಿನ ಕಾಲಕ್ಕೆ. ನಾನು ಅವ್ನು ಕೊಟ್ಟಿದ್ದೀನಿ ಅಂತ ನಾನು ಕೊಟ್ಟಿಲ್ಲ ಅಂತ. ಹಿಂದೆ ತುಂಬಾ ದೊಡ್ಡ ಕ್ಯೂ ಇತ್ತು. ಸರಿ, ಕ್ಯಾಶಿಯರ್ ಹೇಳ್ದ ಬ್ಯಾಂಕ್ ಮುಚ್ಚುತ್ತಲ್ಲ ಅವಾಗ ಬಾ ಅಂತ. ಬ್ಯಾಂಕ್ ಮುಚ್ಚೋದು 12 ಗಂಟೆ ರಾತ್ರಿ. 12 ಗಂಟೆಗೆ ಬಂದು ನಾನು ಅನ್ಕೊಂಡೆ ಬೈತು ನನ್ನ ದುಡ್ಡು ಇನ್ನೇನು ಬರಲ್ಲ, ನಾ ಇಲ್ಲಿ ಕೊಡ್ತಾರೆ ಸರ್ ಇಲ್ಲಿ, ಇನ್ನು ಕಾಣದೇ ಇರೋ ಊರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದು ಹೋಯ್ತಾರ. 21 ವರ್ಷದ ಕೆಳಗೆ 3,000 ರೂಪಾಯಿ ಒಂದು ದೊಡ್ಡ ಅಮೌಂಟೇ ಅಲ್ವಾ? ಸೊ ಹೋಯ್ತು ಅಂದ್ಕೊಂಡು ನಾನು 12 ಗಂಟೆ ತನಕ ಅಲ್ಲಿ ಇಲ್ಲಿ ಓಡಾಡ್ಕೊಂಡು 12 ಗಂಟೆಗೆ ಬ್ಯಾಂಕ್ಗೆ ಹೋದೆ. ಬ್ಯಾಂಕಲ್ಲಿ ಮ್ಯಾನೇಜರ್ ಕ್ಯಾಶಿಯರ್ ಇಬ್ಬರೇ ಇದ್ರು. ಬ್ಯಾಂಕ್ ಬಾಗಿಲು ತೆಗೆದು ಒಳಗೆ ಕರ್ಕೊಂಡೋಗಿ ಮ್ಯಾನೇಜರ್ ಚೇಂಬರಲ್ಲಿ ಕೂರಿಸಿ, ಅಲ್ಲಿ ಏನಪ್ಪಾ ಅಂದ್ರೆ ಅರಬಿನಲ್ಲಿ ಆತಿಥ್ಯ ಏನಪ್ಪಾ ಅಂದ್ರೆ ಫಸ್ಟು ಬ್ಲ್ಯಾಕ್ ಕಾಫಿ ಕೊಡ್ತಾರೆ, ಮತ್ತೆ ಖರ್ಜೂರ ಕೊಡ್ತಾರೆ. ಅದೆಲ್ರಿಗೂ ತೋರಿಸೋ ಅಂಥದ್ದು ಆತಿಥ್ಯ. ಅದನ್ನ ತಗೊಂಡ್ಮೇಲೆ ಒಂದು ಗಿಫ್ಟ್ ಕೊಟ್ಟು 3,000 ರೂಪಾಯಿ ವಾಪಸ್ ಕೊಟ್ಟು. ಅವರು 3,000 ರೂಪಾಯಿ ಸುಮ್ಮನೆ ಕೊಟ್ಟಿದ್ರೆ ಆಗೋಗಿತ್ತು. ಹೌದು ತಗೊಳ್ರಿ ನಿಮ್ 3,000 ರೂಪಾಯಿ ಲೆಕ್ಕ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಸದ್ಯ ನನ್ ದುಡ್ಡು ಸಿಗ್ತಲ್ಲ ಅಂತ ಬರ್ತಾ ಇದ್ದೆ. ಅವ್ರಿಗೆ ಇಷ್ಟೆಲ್ಲ ಗೆಸ್ಚರ್ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಅವ್ರು ಅವತ್ತು ಗೆಸ್ಚರ್ ತೋರಿಸಿದ್ದಕ್ಕೆ 20 ವರ್ಷ ಆದ್ರೂ ನಾನು ಅದು ನೆನ್ಸ್ಕೊತಾ ಇದ್ದೆ. ಇದನ್ನೆಲ್ಲ ನಾವು ಕಲಿಬೇಕು. ಸೊ ನಾವು ಮೋರ್ ಅಂಡ್ ಮೋರ್ ಹ್ಯೂಮನ್ಸ್ ಆಗ್ಬೇಕು. ಈಗ ನಾವು ಮನುಷ್ಯರ ತರ ಹುಟ್ಟಿದೀವಿ ನೋಡಕ್ಕೆ ಅಷ್ಟೇ, ನಮ್ಮಲ್ಲಿ ಒಳಗಡೆ ಒಂದು ಪ್ರಾಣಿ ಇದೆ ಅಲ್ವಾ? ರಿಸೆಪ್ಷನ್ ಕೊಟ್ಟೋಗಿರ್ತೀವಿ, 9 ಗಂಟೆ ಹೊಟ್ಟೆಸ್ಬಿಟ್ಟಿದೆ, ಊಟಕ್ಕೆ ನೋಡಿದ್ರೆ ಅಲ್ಲಿ ಕ್ಯೂ ನಿಂತಾರ, ನೀವು ಹಿಂದೆನೇ ನಿಂತ್ಬಿಟ್ಟಿರ್ತೀರ. ಕೂತಿರೋರು ಊಟನೂ ಮೊಸರನ್ನೂ ತಿನ್ನಂಗಿಲ್ಲ. ಸಾಕು ಹೇಳಿ ಎಷ್ಟಲ ಕಡೆ ನೀವು ಅವ್ರು ಹೇಳಿ ಸಿಗ್ಬೇಕು, ಹೌದಾ? ಸೊ ನಮ್ಮೊಳಗಡೆ ಆ ಪ್ರಾಣಿಗಳನ್ನೆಲ್ಲ ನಾವು ಸಾಯಿಸ್ಬೇಕು, ಮನುಷ್ಯರಾಗಬೇಕು ನಾವು. ಸೊ ಇದನ್ನೆಲ್ಲ ನೋಡಿದಾಗ ನಾವು ಮನುಷ್ಯರಾಗ್ತೀವಿ. ಅದಕ್ಕೆ ದೇಶ ವಿದೇಶಗಳನ್ನ ಸುತ್ತಬೇಕು, ಆಯ್ತಾ? ಸರಿ.